ಇಲ್ಲ, ಒಂದು ನನಗನ್ಸೋದು ವೈಯಕ್ತಿಕವಾಗಿ ಇದು ಶಾರ್ಟ್ ರನ್ನಲ್ಲೇ ಮುಗಿಯುತ್ತೆ ವಿತಿನ್ ಎ ಮಂತ್ ಅಂತ. ಬಿಕಾಸ್ ನೀವು ನೋಡ್ತಾ ಇದ್ರೆ ಟ್ರೆಂಡ್ನ ಈಗಾಗಲೇ ಚೈನಾ ಅಪೋಸ್ ಮಾಡಿದೆ, ಚೈನಾ ಕೂಡ ಯು ಎನ್ಗೆ ಹೋಗೋಕ್ಕೆ ರೆಡಿ ಇದೆ, ರಷ್ಯಾ ಕೂಡ ಯು ಎನ್ಗೆ ಹೋಗೋಕ್ಕೆ ರೆಡಿ ಇದೆ. ಆದರೆ ಈಗಾಗಲೇ ಇಂಪ್ಯಾಕ್ಟ್ ಶುರುವಾಗಿದೆ, ವಿಶ್ವಕ್ಕೂ ಇದರದ್ದು ಇಂಪ್ಯಾಕ್ಟ್ ತಡ್ತಾ ಇದೆ, ಭಾರತಕ್ಕೂ ಇದರ ಇಂಪ್ಯಾಕ್ಟ್ ತಡ್ತಾ ಇದೆ, ನಮ್ಮ ರೈತರಿಗೆ ತಡ್ತಾ ಇದೆ. ಮುಖ್ಯವಾಗಿ ನೀವು ನೋಡಿ, ನಮ್ಮ ರೈತರಿಗೆ ಕೂಡ ಎಷ್ಟೋ ಜನ ಈ ಮಿಕ್ಸ್ಡ್ ಫಾರ್ಮಿಂಗಲ್ಲಿ ಇದ್ದರು. ನಮ್ಮ ಸೌತ್ ಇಂಡಿಯಾಯಿಂದ ಒಂದು 70 ಲಕ್ಷ ಮೊಟ್ಟೆ ಪ್ರತಿದಿನ ರಫ್ತಾಗ್ತಾ ಇತ್ತು. ಈಗ ಮೊಟ್ಟೆಗಳು ಬೆಲೆ ರಫ್ತಾಗದೇ ಇರೋದ್ರಿಂದ ಮೊಟ್ಟೆ ಬೆಲೆ ಕುಸಿತಾ ಇದೆ. ಒಂದು ಸಮ್ಮರಲ್ಲೇ ಕುಸಿತಾ ಇತ್ತು, ಈಗ ರಫ್ತಾಗ್ತಿಲ್ಲ. ಅಂದರೆ ಒಂದು ಪ್ರತಿಯೊಂದು ಪ್ರಾಡಕ್ಟ್ಗೂ ಹೇಗೆ ವೆಜಿಟೇಬಲ್ಸ್ ಪ್ರೈಸಸ್ ನಿಮಗೆ ಮಾರ್ಕೆಟಲ್ಲಿ ನೋಡಿದ್ರೆ ಈಗಾಗಲೇ ಕಡಿಮೆ ದರ ಆಗ್ತಾ ಇದೆ. ಯಾಕೆಂದರೆ ನಾವು ಒಂದು ಚೋಕ್ ಪಾಯಿಂಟ್, ನಮ್ಮದು ಹೊರ್ಮುಜ್ ಜಲಸಂಧಿ ಇದೆಲ್ಲ, ಇದೇ ಒಂದು ಚೋಕ್ ಪಾಯಿಂಟ್. ಅದಕ್ಕೆ ಯಾವಾಗ ಅಲ್ಲಿ ಕ್ರೈಸಿಸ್ ಆಗುತ್ತೆ, ಈಗಾಗಲೇ ನಮ್ಮ ತರಕಾರಿಗಳ ಬೆಲೆ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ನಮ್ಮ ಜನರಿಗೆ ತೊಂದರೆ ಆಗ್ತಾ ಇದೆ. ಆಮೇಲೆ ಏವಿಯೇಷನ್ ಸೆಕ್ಟರ್ ದೊಡ್ಡ ಹೊಡೆತಕ್ಕೆ ಈಗಾಗಲೇ ಒಳಗಾಗಿದೆ. ನೀವು ಜನಕ್ಕೆ ಅದು ಮುಖ್ಯವಾಗಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ, ಒಂದು ವೇ ಪ್ರೈಸಸ್ ನೆನ್ನೆ ನಾನು ನೋಡ್ತಾ ಇದ್ದೆ, ಮುಂಬೈಯಿಂದ ಲಂಡನ್ಗೆ ಹೋಗಲಿಕ್ಕೆ ಏನು 20,000 to 40,000 ರೂಪಾಯಿ ತೊಗೊಳ್ತಾ ಇರ್ತಾರೆ ಜನರಲಿ ಪ್ರೈಸ್, ಎಕಾನಮಿ ಟಿಕೆಟ್. ಇವಾಗ ಅದು 2.5 to 3 ಲಕ್ಷಕ್ಕೆ ಟಿಕೆಟ್ ಹೋಗ್ತಾ ಇದೆ. ಇನ್ನು ಬಿಸ್ನೆಸ್ ಕ್ಲಾಸ್ 9 ಲಕ್ಷಕ್ಕೆ ಹೋಗಿದೆ. ಸೊ ಈ ಥರದ ಒಂದು ಪರಿಣಾಮ ಈಗ ಆಗಲೇ ಕಾಣಿಸ್ತಾ ಇದೆ. ಇನ್ನು ನಮ್ಮ ಗೋಲ್ಡ್ ನೋಡಿ, ನೀವೀಗ ಗೋಲ್ಡ್ ಬೆಲೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಜಾಸ್ತಿ ಆಗಿದೆ, ಭಾರತದಲ್ಲಿ ಕೂಡ ಮತ್ತೆ ಅದೇನು ಸ್ವಲ್ಪ ಸ್ಪೀಡ್ ಕಳ್ಕೊಂಡಿತ್ತು, ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ. ಈಗ 1,72,000 ಹೋಗಿದೆ. ಇದು ಹೀಗೆ ಕಂಟಿನ್ಯೂ ಆದರೆ ಇನ್ನು 15 ದಿನಕ್ಕೆ ನಮಗೆ 180, 190ವರೆಗೂ ಹೋಗ್ಬಿಡುತ್ತೆ. ಸೊ ಅಂದರೆ ಪ್ರತಿಯೊಂದರ ಮೇಲೆ. ಆಮೇಲೆ ನೀವು ವರ್ಲ್ಡಿನ ಸ್ಟಾಕ್ ಮಾರ್ಕೆಟ್ ತಗೊಳ್ಳಿ, ಸ್ಟಾಕ್ ಮಾರ್ಕೆಟ್ ನೋಡಿದ್ರೆ ಕೊಲ್ಯಾಪ್ಸ್ ಆಗ್ತಾ ಇದೆ. ನೀವು ಅದು ಡೆವಲಪ್ಡ್ ಕಂಟ್ರೀಸ್, ಈಗ ಯುರೋಪ್ ಮೇಲೆ ಇದರಿಂದ ಹೆಚ್ಚು ಪರಿಣಾಮ ಇಲ್ಲ ಅಂತ ಅಂದ್ಕೊಳ್ತಾ ಇದ್ರು, ಅದು ಇನ್ಫ್ಯೂಸ್ ಮಾಡ್ಕೊಂಡಿದೆ ತನ್ನಂತಾನು ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಆದರೆ ಅವು ಕೂಡ ಸ್ಟಾಕ್ ಮಾರ್ಕೆಟ್ ಎಲ್ಲ ಕೊಲ್ಯಾಪ್ಸ್ ಆಗ್ತಾ ಇದೆ, ಭಾರತದಲ್ಲಿ ಕುಸಿತಾ ಇದೆ. ಸೊ ಇದು ಎಲ್ಲವೂ. ಆಮೇಲೆ ಇದರಿಂದ ನೋಡಿ, ಇದ್ರದ್ದು ಎಷ್ಟು ಎಫೆಕ್ಟ್ ಇರುತ್ತೆ ಅಂತಂದರೆ, ನೀವೀಗ ನಮ್ಮ ಭಾರತದಾಗಲೇ ನೀವು ಒಂದು ಹೇಳ್ತಾ ಇದ್ರಿ, 38 ಹಡಗುಗಳು, ಭಾರತದ ಧ್ವಜ ಇರುವಂಥ 38 ಹಡಗುಗಳು ಈಗಾಗಲೇ ಅಲ್ಲಿ ಸ್ಟ್ಯಾಂಡ್ ಆಫ್ ಆಗಿದೆ. ಸೊ ಅದರಿಂದ ಏನು ಒಂದು ನನಗೆ ತುಂಬ ಖುಷಿಯಾಗೋದೇನು ಅಂದರೆ, ಕೇಂದ್ರ ಸರ್ಕಾರ ಇಮಿಡಿಯೇಟಾಗಿ ನೀವು ಹೇಳಿದ್ದು, ನಮ್ಮ ಹತ್ರ ಇನ್ನು 25 ದಿನಕ್ಕೆ ಜನಕ್ಕೆ ಕೊಡೋಕ್ಕೆ ಸ್ಟಾಕ್ ಇದೆ, ರಿಸರ್ವ್ಸ್ನ ಸ್ಟ್ರಾಟಜಿಕ್ ಆಗಿ ಬಳಸ್ಕೋತೀವಿ, ಅದೆಲ್ಲ ಸೇರಿ 45, ಸ್ಟ್ರಾಟಜಿಕ್ ಆಗಿ ನಾವು ಜನಕ್ಕೆ ಸಪ್ಲೈ ಮಾಡಲಿಕ್ಕೆ 25 ದಿನ ಇದೆ, ಹಾಗಾಗಿ ನೀವೇನು ಗಾಬರಿ ಆಗಬೇಡಿ ಅಂತ ಹೇಳಿದ್ದಿದೆಯಲ್ಲ. ಮತ್ತು ನಾವು ಬೆಲೆ ಹೆಚ್ಚಿಸಲ್ಲ ಅಂತ ಹೇಳಿದ್ದು, ನಾವೆಲ್ಲ ಲೆಕ್ಕ ಆಗ್ತಾ ಇದ್ವಿ. ಇದು ಹಿಂಗೆ ಹೋಗ್ತಾ ಇದ್ರೆ ಮಿನಿಮಮ್ ಅವರು, ಯಾಕೆಂದರೆ ನೀವು ಗಮನಿಸಿ, ಯಾವುದೇ ದೇಶದ GDP ನಮ್ಮ ಪೆಟ್ರೋಲ್, ಆಯಿಲ್, ಲುಬ್ರಿಕೆಂಟ್ಸ್ ಮೇಲೂ ನಿಂತಿರುತ್ತೆ. ಯಾಕಂದ್ರೆ ಭಾರತದಂಥ ದೇಶದಲ್ಲಿ ಈಗ ನಾವು ಆಮದು ಮಾಡ್ಕೊಳ್ತೀವಲ್ವಾ, 85% ಆಮದು ಮಾಡ್ಕೊಳ್ತೀವಿ. ಆಮದು ಮಾಡ್ಕೊಳ್ಳುವಾಗಲೇ ಏನಾಗುತ್ತೆ, ಈ ನಮ್ಮ GDP ಯಾವಾಗಲೂ ಒಂದು $10 ಹೆಚ್ಚಾದರೆ ನಮಗೆ $65-66 ಇರಬೇಕು ಯಾವಾಗಲೂ, ಅದೊಂದು ಆವ್ರೇಜ್ ಇಟ್ಕೊಂಡಿರ್ತೀವಿ. ಅಷ್ಟು ಈಕ್ವಲಿಬ್ರಿಯಮಲ್ಲಿ ಇದೆ ಅಂತ. ಅದೇನಾದರೂ $10 ಹೆಚ್ಚಾದರೆ ನಮಗೆ 0.4 to 0.5% ನಮ್ಮದು GDP ಕುಸಿಯುತ್ತೆ. ಅಷ್ಟೇ ಒಂದು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಈಗ ಭಾರತ ಸಕ್ಸಸ್ಫುಲ್ ಆಗಿ ಕಂಟ್ರೋಲ್ ಮಾಡಿತ್ತು ಹಣದುಬ್ಬರನ. ಇವಾಗ ಏನಾಗ್ತಾ ಇದೆ, ಹಣದುಬ್ಬರ ಈ ಪರಿಸ್ಥಿತಿ ಮುಂದುವರೆದ್ರೆ ಓಷನ್ ಫ್ರೈಟ್ ಚಾರ್ಜು ಜಾಸ್ತಿ ಆಗುತ್ತೆ ಖಂಡಿತ. ಅದು ನೋಡಿ, ಅದು ಏನಾಗುತ್ತೆ ಇವಾಗ ನಿಮಗೆ, ನಾವೆಲ್ಲವೂ ಕೇಪ್ ಆಫ್ ಗುಡ್ ಹೋಪ್ ಇಂದ ಸುತ್ಕೊಂಡು ಬರಬೇಕು. ನೀವು ಅಲ್ಲಿಂದ ಸುತ್ಕೊಂಡು ಬಂದರೆ ಏನಾಗುತ್ತೆ, ಮೆರೈನ್ ಇನ್ಶೂರೆನ್ಸ್ ಜಾಸ್ತಿ ಆಗುತ್ತೆ, ರಿಸ್ಕ್ ಜಾಸ್ತಿ ಇದೆ, 10 to 18 ದಿನ ಹೆಚ್ಚಿಗೆ ಕಾಲಾವಧಿಯನ್ನು ತಗೊಳುತ್ತೆ. ಹಾಗಾಗಿ ಸಹಜವಾಗಿ ನಿಮಗೆ ಸರಕುಗಳು ಬರೋದೇ ಕಾಸ್ಟ್ಲಿ ಆಗುತ್ತೆ. ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಸ್ಟ್ಲಿ ಇದೆ, ಸುತ್ತಕೊಂಡು ಬಂದರೆ ಇನ್ನಷ್ಟು ಕಾಸ್ಟ್ಲಿ ಆಗುತ್ತೆ. ಸೊ ಇದೆಲ್ಲದರ ಪರಿಣಾಮ ಯಾವ್ಯಾವ್ದ್ರ ಮೇಲೆ ಬೀಳುತ್ತೆ. ಒಂದೇನು ಅಂತಂದರೆ, ಇನ್ನೂ ಒಂದಿದೆ, ನಮಗೆ ಅನಿವಾರ್ಯವಲ್ಲದ ಸರಕುಗಳು ಇರ್ತವೆ. ಈಗ ಕೆಲವು ಸರಿ ಏನು ಅಂತಂದರೆ ಪೋಸ್ಟ್ಪೋನ್ ಮಾಡ್ಬೋದಾ, ಈಗ ನಾನು ಟೂರ್ ಹೋಗ್ಬೇಕಂತಿದ್ದೀನಿ, ಈಗ ಪೋಸ್ಟ್ಪೋನ್ ಮಾಡೋಣ, ಆಮೇಲೆ ನೋಡೋಣ, ಈಗ ಯಾಕೋ ಕ್ರೈಸಿಸ್ ಇದೆ ಬೇಡ ಅನ್ನೋ ಥರದಲ್ಲಿ. ಇಲ್ಲ ನಾನೀಗ ಇದನ್ನು ತೊಗೋಬೇಕು, ರೆಫ್ರಿಜಿರೇಟರ್ ತೊಗೋಬೇಕು, ಅದು ತೊಗೋಬೇಕು ಅಂತೆಲ್ಲ ಅಂದ್ಕೊಳ್ತಿರ್ತೀನಿ. ಇಲ್ಲ ಸದ್ಯಕ್ಕೆ ಯಾಕೋ ತುಂಬ ಕ್ರೈಸಿಸ್ ಇದೆ, ಒಂದಷ್ಟು ಸೇಫಲ್ಲಿ ಇಟ್ಕೊಳ್ಳೋಣ, ದುಡ್ಡು ತುಂಬ ಜಾಸ್ತಿ ಆಗಿಬಿಟ್ರೆ ಅವೆಲ್ಲ ತೊಗೊಂಡು ಏನು ಮಾಡೋದು, ನನಗೆ ಆಹಾರ ಧಾನ್ಯಕ್ಕೆ ಬೇಕಾಗುತ್ತೆ. ಸೊ ಈ ಥರ ಇದು ವರ್ಲ್ಡಲ್ಲಿ ಇಂಪ್ಯಾಕ್ಟ್ ಆಗೋದು, ಇಂಡಿಯಾದಲ್ಲೂ ಆಗುತ್ತೆ, ವರ್ಲ್ಡಲ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದರದ್ದು ಮೇನ್ ನೋಡ್ತಾ ಇದ್ರೆ ನಾವು ಎಲ್ಲ ಈ ಸೂಕ್ಷ್ಮ ವಲಯಗಳೇನಿದೆ ತುಂಬ ಬೇಗ ಸೆನ್ಸಿಟಿವ್. ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಿದ್ವಿ, ಗೋಲ್ಡ್ ಬಗ್ಗೆ ಮಾತಾಡಿದ್ವಿ, ಇವೆಲ್ಲ ಸೂಕ್ಷ್ಮ ವಲಯಗಳು, ಇವು ಬೇಗ ರಿಯಾಕ್ಟ್ ಆಗುತ್ತೆ. ಇವನ್ ರಿಯಲ್ ಎಸ್ಟೇಟ್ ರಿಯಾಕ್ಟ್ ಆಗುತ್ತೆ. ಇದು ಹಿಂಗೆ ಆಗ್ತಾ ಇದ್ರೆ ಆಗ್ಲೇ ಅದು ನೋಡಿ ಅಲ್ಲ. ಮತ್ತೆ ಈಗ ಭಾರತಕ್ಕೂ ಬರುತ್ತದು, ಯಾಕೆಂದ್ರೆ ನಿಮಗೆ ಇನ್ ಕೇಸ್ ಇಫ್ ಇಟ್ ಕಂಟಿನ್ಯೂಸ್. ಬಟ್ ಏನಂದ್ರೆ ನಮಗೆ ತಟ್ಟಲಿಕ್ಕೆ ಅದು 1 ತಿಂಗಳ ನಂತರದ ಕಾಲಘಟ್ಟ ಆಗಬೇಕು. ಬಟ್ ಅಷ್ಟೊಂದಿಗೆ ತಟ್ಟಲಿಕ್ಕೆ ಅದು 1 ತಿಂಗಳ ನಂತರದ ಕಾಲಘಟ್ಟ ಆಗಬೇಕು. ಬಟ್ ಅಷ್ಟು ದಿನ ಯುದ್ಧ ನಡೆಯಲ್ಲ ಅಂತ ಈಗ ನನಗೂ ಅದು, ಏಕೆಂದ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿ ನೆತನ್ಯಾಹು ಹೇಳಿರೋದಿರ್ಬೋದು, ಟ್ರಂಪ್ ಅವರು ಹೇಳಿರೋದಿರ್ಬೋದು. ಬಟ್ ಏನಾಗಿದೆ ಗೊತ್ತಾ, ರಷ್ಯಾನು ಯಾವತ್ತೂ
ಈಗ ಮೊದಲೇ ಯುಕ್ರೇನ್ ಕ್ರೈಸಿಸಲ್ಲಿ ಕೈ ಸುಟ್ಕೊಂಡಿದೆ. ಈಗ ಅದು ನೇರವಾಗಿ ಸಪೋರ್ಟ್ ಮಾಡುವಂಥ ಸ್ಥಿತಿಯಲ್ಲಿ ಅವರು ಇಲ್ಲ. ಅವರು ಹೆಚ್ಚು ಅಂದರೆ ಏನು ಅಂದರೆ UN ಅಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಬಟ್ ಅದಕ್ಕಾಗಿಯೇ ಇರಾನ್ ಪ್ರಯತ್ನ ಏನು ಅಂತಂದರೆ ಅದರ ಬಾರ್ಡರ್ ದೇಶಗಳ ಮೇಲೆಲ್ಲನೂ ಬಾಂಬ್ ಹಾಕಿ ಇದನ್ನು ಹೆಚ್ಚು ದಿನ ವಿಸ್ತರಿಸ್ಲಿಕ್ಕೆ ಪ್ರಯತ್ನ ಪಡೋದು. ಅವ್ರದ್ರ ಏನು ಈ ನಮ್ಮ ತುಂಬ ಕಡಿಮೆ ದರದ ಡ್ರೋನ್ಗಳನ್ನು ಎಲ್ಲಂದ್ರೆ ಅಲ್ಲಿ ಹೊಡೆದು ಇದನ್ನು ಎಷ್ಟಾಗತ್ತೆ, ಅವ್ರಿಗೆ ಎಷ್ಟು ತೊಂದರೆ ಮಾಡ್ಬೋದು ನೈಬರ್ಸ್ಗೆ, ಎಲ್ಲೆಲ್ಲಿ ಅಮೆರಿಕನ್ ಬೇಸಿನ ಹೆಸರಲ್ಲಿ ಅವರ ಆರ್ಥಿಕತೆಯನ್ನು ಹೊಡೆದ್ರೆ ವಿಶ್ವದ ಆರ್ಥಿಕತೆಗೂ ಇದ್ರದ್ದು ಪರಿಣಾಮ ಬೀರುತ್ತೆ. ಆಗ ಎಲ್ಲ ದೇಶಗಳು ನನಗೆ ಯುದ್ಧ ನಿಲ್ಲಿಸಿ ಅಂತ ಸಪೋರ್ಟ್ ಮಾಡ್ಬೋದು. ಆವಾಗ ನನ್ನ ಮುಖ ಫೇಸ್ ಸೇವ್ ಆಗುತ್ತೆ ಇದರಲ್ಲಿ ಅನ್ನುವಂತಹ ಒಂದು ಕಾರ್ಯಾಚರಣೆ ಅದು ಮಾಡ್ತಾ ಇದೆ. ಬಟ್ ಏನಂದರೆ ಇದು ಸಸ್ಟೈನ್ ಆಗತ್ತಾ ತುಂಬ ದಿನಗಳು ಅಂತಂದರೆ ನನ್ನ ಪ್ರಕಾರ ಸಸ್ಟೈನ್ ಆಗಲ್ಲ ಈ ಎಲ್ಲ ಕಾರಣಕ್ಕಾಗಿ. ಯಾಕಂದರೆ ನೀವು ತುಂಬ ದಿನ ಇದು ತಡ್ಕೊಳಕ್ಕಾಗಲ್ಲ. ಯಾವುದೇ ನೇಷನ್ ಒಂದು ಸ್ವಲ್ಪ ಈಗ ಆರಂಭದಲ್ಲಿ ಏನಾಗಿದೆ, ಅವರೊಬ್ಬ ತುಂಬ ದೊಡ್ಡ ಲೀಡರ್ನ ಕಳ್ಕೊಂಡಿದ್ದಾರೆ, ಆ ಎಮೋಷನ್ಸ್ ವೆರಿ ಹೈ ಇರುತ್ತೆ. ಹಾಗಾಗಿ ಎಲ್ಗಾದ್ರೂ ಹೊಡಿ, ಏನಾಯ್ತು ನಿನಗೆ, ಅದು ಎಲ್ಲೋಗಿ ಟಾರ್ಗೆಟಿಗೆ ತಲುಪಬೇಕು ಅಂತಿಲ್ಲ, ಪಕ್ಕದಲ್ಲಿ ಬಿದ್ದರೂ ನಾನೇನು ಕಳ್ಕೊಳ್ಳೋದು, ಹೊಡಿ ಅಂತ ಹೊಡಿತಾ ಇದ್ದಾರೆ. ಸೊ ಹೀಗಾಗಿ ದೇಶ ಇದಾಗ್ತಾ ಇದೆ. ಬಟ್ ಇಲ್ಲೇನು ಅಂದರೆ ದಿಸ್ ವಿಲ್ ನಾಟ್ ಕಂಟಿನ್ಯೂ ಟೂ ಮಚ್. ಈಗ ಏನಾಗಿದೆ ನೋಡಿ, ಅವ್ರ ಹತ್ರ ಇರುವಂಥದ್ದು ಏನು ಅಂದರೆ ಒಂದು ಇವನ್ ರಫ್ ಕ್ರೂಡಾಗಿ ಏನು ಎಸ್ಟಿಮೇಟ್ ಮಾಡ್ತಿದ್ರು, ಅವರೊಂದು ಶಹಾದ್ ಅಂತ ಒಂದು ಇದನ್ನು ಮಿಸೈಲನ್ನು ಇದು ಮಾಡಿದಾಗ ಟೆಸ್ಟ್ ಮಾಡಿದ್ದಕ್ಕೆ $147 ಕೊಟ್ಟೋಯ್ತು. ಆವಾಗ ಅಷ್ಟು $147 ಒಂದು ಕ್ರೂಡ್ ಆಯಿಲ್, ಅಷ್ಟು ಜಾಸ್ತಿ ಏನೂ ಆಗಲ್ಲ ಈ ಸ್ಥಿತಿನಲ್ಲಿ. $100 ಹೋಗಲಿಕ್ಕೆ ಸಾಧ್ಯ ಇದೆ. ಅನಂತರ ಇದನ್ನು ವಿಶ್ವದ ಎಲ್ಲ ರಾಷ್ಟ್ರಗಳು ಪ್ರಯತ್ನಪಟ್ಟು ತಡೆಯುತ್ತೆ ಖಂಡಿತ. ಯಾಕೆಂದರೆ ಈ ಥರದೊಂದು ಸ್ಟೇಬಲ್ ಗವರ್ಮೆಂಟ್ನ ಈಗ ಇರಾಕಲ್ಲಿ ಆದಾಗೂ ನಾವು ನೋಡಿದ್ದೀವಿ. ಈಗ ಅಲ್ಲಿ ಯಾವ ಥರದ ಸಿಚುವೇಶನ್ ಇದೆ ಅಂತ. ಸೊ ಬಹುಶಃ ಇರಾನಲ್ಲೂ ಈ ಥರದೊಂದು ಅನ್ಸ್ಟೆಬಿಲಿಟಿನೇ ಉಳಿದ್ರೆ, ಯಾಕೆಂತಂದರೆ ಇದು ಅಷ್ಟು ಸುಲಭವಾಗಿ, ಯಾಕೆಂದರೆ ರಿಲಿಜಿಯಸ್ ಸೆಂಟಿಮೆಂಟ್ಸು ಎಮೋಷನ್ ಹೈ ಇರೋವಂಥ ದೇಶದಲ್ಲಿ ಅಷ್ಟು ಸುಲಭವಾಗಿ ಇದು ದಮನ ಆಗುತ್ತೆ ಅಥವಾ ಶಮನ ಆಗುತ್ತೆ ಅಂತೂ ನನಗನ್ಸಲ್ಲ. ಸೊ ನಮ್ಮದು ಭಾರತದ ದೃಷ್ಟಿಯಿಂದ ನೋಡಿ, ನಾವು ಹೆಚ್ಚು ಕಮ್ಮಿ $179 ಬಿಲಿಯನ್ ಅಷ್ಟು ಟ್ರೇಡ್ನ ಈ ಗಲ್ಫ್ ರಾಷ್ಟ್ರಗಳ ಜೊತೆ ಮಾಡ್ತಾಯಿದ್ದೀವಿ. ಸೊ ಭಾರತಕ್ಕೆ ಒಂದು ಅಡ್ವಾಂಟೇಜ್ ಇತ್ತು. ನಾವು ಅವ್ರಿಗೆ ರಿಫೈನ್ಡ್ ಪೆಟ್ರೋಲಿಯಂ ಕೂಡ ಕೊಡ್ತಾಯಿದ್ವಿ, ಅವ್ರ ಹತ್ರನೇ ಕ್ರೂಡ್ ಆಯಿಲ್ ತೊಗೊಂಡು ಅವ್ರಿಗೆ ರಿಫೈನ್ ಮಾಡಿ ಕೊಡ್ತಾಯಿದ್ವಿ, ಇಂಜಿನಿಯರಿಂಗ್ ಗೂಡ್ಸನ್ನು ಮಾರ್ತಾಯಿದ್ವಿ, ಜೆಮ್ಸ್ ಜ್ಯುವೆಲ್ರಿ ಕೊಡ್ತಾಯಿದ್ವಿ, ಎಲೆಕ್ಟ್ರಾನಿಕ್ಸ್ ಕೊಡ್ತಾಯಿದ್ವಿ, ಅಕ್ಕಿ ಕೊಡ್ತಾಯಿದ್ವಿ, ಎಲ್ಲವನ್ನೂ ಇತ್ತು. ಈಗ ವೆಜಿಟೇಬಲ್ಸ್ ಕೊಡ್ತಾಯಿದ್ವಿ. ಈಗ ಏನಾಗುತ್ತೆ, ಒಂದು ಅವ್ರ ಕಡೆಯಿಂದ ನಾವು ಕ್ರೂಡ್ ಆಯಿಲ್ ತೊಗೊಳ್ತಾ ಇದ್ವಿ, ಅದು ಅಡ್ವಾಂಟೇಜ್ ನಮಗೂ ಇತ್ತು, ಅವ್ರಿಗೂ ಅಡ್ವಾಂಟೇಜ್ ಇತ್ತು. ಸೊ ಇದೆಲ್ಲದರ ಮೇಲೆ ಹೊಡ್ತಾ ಬೀಳುತ್ತೆ. ಯಾಕಂದರೆ ಪದೇ ಪದೇ ಯಾವುದೋ ಒಂದು ಸಣ್ಣ ಗುಂಪು ಇದ್ದಕ್ಕಿದ್ದಂಗೆ ಎಲ್ಲೇ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೋ ಅನ್ನುವಂಥ ಭಯ ಇದ್ದೇ ಇರುತ್ತೆ ಈ ಹೊರ್ಮುಜ್ ಜಲಸಂಧಿಲಿ. ಒಂದು ವೇಳೆ ಅನ್ಸ್ಟೇಬಲ್ ಗೌರ್ಮೆಂಟ್ ಏನಾದರೂ ಇರಾನಲ್ಲಿ ಬಂದರೆ. ಸೊ ಹಾಗಾಗಿ ಬಹುಶಃ ಈವನ್ ಅಮೇರಿಕ ಮತ್ತು ಇಸ್ರೇಲ್ ಕೂಡ ಆ ಥರದ ಒಂದು ಯೋಚನೆ ಮಾಡಲಾರ್ದು, ಇಲ್ಲಿ ಒಂದು ಸ್ಟೆಬಿಲಿಟಿ ಇರಲಿ ಅಂತಲೇ ಅದನ್ನು ಯೋಚನೆ ಮಾಡುತ್ತೆ. ಎಷ್ಟೇ ಎಕನಾಮಿಕ್ ಗೇನ್ಸ್ ಏನಾಗುತ್ತೆ, ಒಂದು ಅಲ್ಲಿಯೂ ಒಳಗಡೆ ಕೂಡ ಒಂದು ಅನ್ರೆಸ್ಟ್ ಇದೆ. ನಮಗೆ ಕಾಣುವಷ್ಟು ಏನು ಪಬ್ಲಿಕ್ಕಲ್ಲಿ ಏನು ಕಾಣಿಸ್ತಾ ಇದೆ, ಈ ಒಂದು ಎಮೋಷ್ನಲ್ ಹೈ ಇರುವಾಗ ಕಾಣಿಸ್ತಾ ಇದೆ. ನಾವು ಹಿಂದೆನೂ ನೋಡಿದ್ದೀವಿ ಎಷ್ಟು ಜನ ಬೀದಿಗೆ ಬಂದು ಇರಾನಲ್ಲಿ ಖುಮೇನಿಯ ವಿರುದ್ಧವೇ ಹೋರಾಟ ಮಾಡಿದ್ದನ್ನು ನಾವು ನೋಡಿದ್ದೀವಿ, ನಿಮ್ಮ ಮಾಧ್ಯಮಗಳ ಮೂಲಕವೂ ನೋಡಿದ್ದೀವಿ. ಸೊ ಇಂಥದ್ದೊಂದು ಸ್ಥಿತಿ ಅಲ್ಲಿ ಅದು ಗುಪ್ತವಾಗಿ ನಡೀತಾ ಇದೆ, ಸುಪ್ತವಾಗಿದೆ. ಯಾಕೆಂದರೆ ನಮ್ಮನ್ನು ಮತ್ತೆ ಇದೇನಾದ್ರು ರೆಜಿಮ್ ಚೇಂಜ್ ಆಗದೇ ಇದ್ದರೆ, ನಾವು ಈ ಥರ ಇವಾಗ ಅನೌನ್ಸ್ ಮಾಡಿದ್ರೆ ನಮ್ಮನ್ನು ನೇಣಿಗೆ ಹಾಕ್ತಾರೆ ಅನ್ನುವಂಥ ಭಯ ಅಲ್ಲಿನ ಜನಕ್ಕೂ ಇದೆ. ಮತ್ತು ಅಲ್ಲಿ ಕೂಡ ಸುನ್ನೀಸು ಮೈನಾರಿಟಿ ಆದ್ರೂ ಒಂದು 15-20% ಇದ್ದಾರೆ, ಅದನ್ನು ನಾವು ಮರಿಬಾರ್ದು. ಸೊ ಇವೆಲ್ಲವೂ ಫ್ಯಾಕ್ಟರ್ಸ್ನ ನೀವು ಗಮನಿಸಿದ್ರೆ ಸ್ಟೆಬಿಲಿಟಿ ಇರುತ್ತೆ. ಸ್ಟೆಬಿಲಿಟಿ ಇದ್ದರೆ ಒಳ್ಳೇದು, ಭಾರತಕ್ಕೂ ಒಳ್ಳೇದು, ವಿಶ್ವಕ್ಕೂ ಒಳ್ಳೇದು. ಆದರೆ ಇಲ್ಲದೇ ಇದ್ರೆ ಏನಾಗುತ್ತೆ, ಎಲ್ರಿಗೂ ಇಡೀ ವಿಶ್ವಕ್ಕೂ ಇದು ತೊಂದರೆನೇ. ಯಾಕೆಂದರೆ ನಾವು ಸೆಕ್ಯೂರಿಟಿಯ ಮೇಲೆ, ಆದರೆ ಎಸ್ಪೆಷಲಿ ಯುರೋಪ್ ಮತ್ತು ಅಮೇರಿಕ ಮತ್ತು ಇಸ್ರೇಲ್ ಈ ಮೂರು ಸೆಕ್ಯೂರಿಟಿಗೆ ಏನು ಖರ್ಚು ಮಾಡ್ತಾರೆ ಅದರ ಡಬಲ್ ಖರ್ಚು ಮಾಡಬೇಕಾಗತ್ತೆ. ಸೊ ಆ ಭಯದಿಂದ ಆದರೂ ಅವರು ನನ್ನ ಪ್ರಕಾರ, ಯಾಕೆಂದರೆ ಅಫ್ಘಾನಿಸ್ತಾನದಿಂದ ಪಾಠ ಕಲ್ತಿದ್ದಾರೆ ಅವರು, ಅಫ್ಘಾನಿಸ್ತಾನಿಂದ. ಹಾಗಾಗಿ ನಾನು ಕ್ಲಿಯರಾಗಿ ಯೋಚನೆ ಮಾಡೋದೇನು ಅಂತಂದರೆ ಅಲ್ಲಿ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡುವ ಪ್ರಯತ್ನವನ್ನು ಅವರು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಮಲ್ಟಿಲ್ಯಾಟ್ರಲ್ ಅಲೈನ್ಮೆಂಟ್, ಮುಂಚೆಲ್ಲ ನಾವು ನಾನ್ ಅಲೈನ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಮಲ್ಟಿಲ್ಯಾಟ್ರಲ್ ಅಲೈನ್ಮೆಂಟ್ ನಮಗೆ ದೇಶಕ್ಕೆ ಏನು ಒಳ್ಳೆಯದಾಗುತ್ತೆ. ಈಗ ನೋಡಿ 23,000 ಜನ ಈ ಹಡಗಿನಲ್ಲಿ ಕೆಲಸ ಮಾಡುವಂಥವ್ರು ಭಾರತದವರು ಈ ಗಲ್ಫ್ ದೇಶಗಳಲ್ಲಿ. ಇನ್ನು ನಮ್ಗೆ ಹೆಚ್ಚು ಕಮ್ಮಿ 1 ಕೋಟಿ ಜನ ನಮಗೆ ಗಲ್ಫಲ್ಲಿ ನೆಲೆಸಿದ್ದಾರೆ. ಸೊ ಇವ್ರ ಇಂಟ್ರೆಸ್ಟ್ ಕಾಯ್ಕೋಬೇಕು ಅಂತಂದರೆ ನಾವು ಇವರ ಮಧ್ಯೆ ನೇರವಾಗಿ ಹೋಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಇವ್ರ ಜೊತೆಗೂ ನಾವು ಹೇಳ್ತಿದ್ದೀವಿ, ಈಗ ಶಾಂತಿ ಕಾಪಾಡ್ಕೊಳ್ಳಿ, ಆ ದೇಶದ ಮೇಲೆ ಇದು ಮಾಡಬೇಡಿ ಅಂತ. ಈಗ ನಾವು ಖಂಡಿಸಿದ್ವಿ ಇದರ ಮೇಲೆ ಆಯಿಲ್ ಕಂಪನಿ ಮೇಲೆ ಬಾಂಬ್ ಬಿದ್ದಾಗ ನಾವು ಕಾಣಿಸಿದ್ದೀವಿ. ಸೊ ಅಂದರೆ ನಾವು ಹೇಳ್ತಿರೋದು, ಒಂದು ಶಾಂತಿಯನ್ನು ಮೇಂಟೈನ್ ಮಾಡಿ ಈ ಒಂದು ಸ್ಟೆಬಿಲಿಟಿ, ರೀಜ್ನಲ್ ಸ್ಟೆಬಿಲಿಟಿಗೆ, ಅದು ನಿಮ್ಮ ಎಕನಾಮಿಕ್ ಇಂಟ್ರೆಸ್ಟ್ಗೂ ಒಳ್ಳೆಯದಾಗುತ್ತೆ, ನಮ್ಮ ಎಕನಾಮಿಕ್ ಇಂಟ್ರೆಸ್ಟ್ಗೂ ಒಳ್ಳೆಯದಾಗುತ್ತೆ. ಸೊ ಭಾರತ ಏನು ಈ ಒಂದು ತುಂಬ ಕ್ಯಾಲ್ಕುಲೇಟೆಡ್ ಸೈಲೆನ್ಸ್ ತಗೊಳ್ತಾ ಇದೆ, ಇಟ್ ಈಸ್ ರೀಸನಬಲಿ ಗುಡ್. ಈಗ ಕಂಡೀಷನಲ್ಲಿ ಈ ಥರದ ಒಂದು ಇದು ನನಗನ್ನಿಸುತ್ತೆ ಸ್ಟಡೀಡ್ ಸೈಲೆನ್ಸ್ ಅಂತೀನಿ ನಾನು.
ಕ್ಯಾಲ್ಕುಲೇಟೆಡ್ ಸೈಲೆನ್ಸ್ಗಿಂತ ಸ್ಟಡಿಡ್ ಸೈಲೆನ್ಸ್. ಇಂಥ ಸಂದರ್ಭದಲ್ಲಿ ಈ ಥರದೇ ನಡ್ಕೋಬೇಕು ನಾವು. ಅದನ್ನು ಪಕ್ಕ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಈಗ ನೀವು ಯಾರ ಕಡೆಗೂ ಹೋಗುವಂಥ ಸ್ಥಿತಿಯಲ್ಲಿ ಭಾರತ ಇಲ್ಲ. ಯಾಕಂದರೆ ಸ್ವಲ್ಪ ಇದು ಹೆಚ್ಚಾದರೂ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ಗೂ ಏರುಪೇರ್ ಆಗುತ್ತೆ. ಮತ್ತೆ ರಾಜಕೀಯ ಹಿತಾಸಕ್ತಿಗಳು ಬೇರೆ ಕತೆ ಹೇಳ್ತಿದ್ದಾವೆ, ನೀವು ಸ್ಟ್ಯಾಂಡ್ ತಗೊಳ್ಳಿ, ಇರಾನ್ ಪರ ನಿಲ್ಲಿ ಅಂತೆಲ್ಲ. ಅಲ್ಲ, ಅದಕ್ಕೆ ಬಲಿಯಾಗಬಾರದು ಭಾರತ, ಸರ್ಕಾರ ಬಲಿಯಾಗಬಾರದು. ಅದನ್ನು ಭಾರತ ಕರೆಕ್ಟಾಗಿ ಮಾಡ್ತಾ ಇದೆ, ಅದನ್ನು ಮುಂದುವರಿಸಬೇಕು. ಯಾಕೆಂದರೆ ಈಗ ನೋಡಿ, ಯಾವುದೇ ಸಂದರ್ಭದಲ್ಲಿ ಇವಾಗ ಇರಾನ್ ಕೂಡ ನೇರವಾಗಿ ನಾವು ಅವರನ್ನೇನು ಹೇಳಿಲ್ಲ, ಇಸ್ರೇಲ್ಗೂ ನಾವು ನೇರವಾಗಿ ಏನು ಹೇಳಿಲ್ಲ. ಸೊ ಆ ಥರದ ಒಂದು ಇದ್ದಿದ್ದಾಗ ಅದು ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಇದೊಂದು ಸ್ವಲ್ಪ ತಿಳಿ ಆದ ತಕ್ಷಣ ಭಾರತದ ಸ್ಟ್ಯಾಂಡನ್ನು ಬಹುತೇಕ ರಾಷ್ಟ್ರಗಳು ಒಪ್ಪುತ್ತೆ ಅಂತ